ಇನ್ನು ರಾಜ್ಯದಲ್ಲಿ ಕೋವಿಡ್ ಆತಂಕ ಹೆಚ್ಚಿಗೆ ಆಗ್ತಾ ಇದೆ. ಇವತ್ತಿನಿಂದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೋವಿಡ್ ಟೆಸ್ಟ್ಗೆ ಸೂಚನೆಯನ್ನ ನೀಡಲಾಗಿದೆ. ವಿಕ್ಟೋರಿಯಾ, ಸಿ.ವಿ. ರಾಮನ್, ಬೌರಿಂಗ್ ಆಸ್ಪತ್ರೆಗಳಲ್ಲಿ ಟೆಸ್ಟಿಂಗ್ ಪ್ರಕ್ರಿಯೆ ನಡೀತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಇವತ್ತು 4 ಜನರ ಟೆಸ್ಟಿಂಗ್ ರಿಪೋರ್ಟ್ ಕೂಡ ಬರುತ್ತೆ. ವಾರ್ಡ್ ರೆಡಿ ಮಾಡಿಕೊಳ್ಳೋದಕ್ಕೆ ದಿನೇಶ್ ಗುಂಡೂರಾವ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಸಿ.ವಿ. ರಾಮನ್ ಆಸ್ಪತ್ರೆಯಲ್ಲಿ ಕೋವಿಡ್ ವಾರ್ಡ್ ರೆಡಿ ಆಗ್ತಾ ಇದೆ. ಈಗ ಸ್ಯಾನಿಟೈಸರ್ ಸಹಿತ ಅಗತ್ಯ ವಸ್ತುಗಳ ಕೋವಿಡ್ ವಾರ್ಡ್ ರೆಡಿ ಆಗಿದೆ. 8 ವೆಂಟಿಲೇಟರ್ ಬೆಡ್, 20 ಬೆಡ್ಗಳುಳ್ಳ ಕೋವಿಡ್ ವಾರ್ಡ್ ಸಿದ್ಧವಾಗಿದೆ. ರಾಜ್ಯದಲ್ಲಿ ಕೊರೋನಾ ಆತಂಕ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತಿನಿಂದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೋವಿಡ್ ಟೆಸ್ಟ್ ಪ್ರಕ್ರಿಯೆ ಆರಂಭ ಆಗ್ತಾ ಇದೆ. ಬಹಳ ಪ್ರಮುಖವಾಗಿ ವಿಕ್ಟೋರಿಯಾ ಆಸ್ಪತ್ರೆ, ಸಿ.ವಿ. ರಾಮನ್ ಜೊತೆಗೆ ಬೌರಿಂಗ್ ಆಸ್ಪತ್ರೆಗಳಲ್ಲಿ ಟೆಸ್ಟಿಂಗ್ ಪ್ರಕ್ರಿಯೆ ನಡೆಯುತ್ತೆ. ಇವತ್ತಿಂದ ಉಸಿರಾಟ ಮತ್ತು ಹೃದಯ ಸಂಬಂಧಿ ಸಮಸ್ಯೆ ಇರುವವರಿಗೆ ಕಡ್ಡಾಯವಾಗಿ ಟೆಸ್ಟ್ ಮಾಡಿಸಲೇಬೇಕು. ಉಸಿರಾಟ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ, ಹೃದಯ ಸಂಬಂಧಿ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ, ಹಾಗಾದರೆ ಆದಷ್ಟು ಬೇಗ ಹೋಗಿ ಟೆಸ್ಟ್ನ ಮಾಡಿಸ್ಕೊಳ್ಳಿ. ನಿನ್ನೆ ಸಿ.ವಿ. ರಾಮನ್ ಆಸ್ಪತ್ರೆಯಲ್ಲಿ 4 RT-PCR ಟೆಸ್ಟ್ ಮಾಡಲಾಗಿದೆ. ಇವತ್ತು ಆ 4 ಟೆಸ್ಟಿಂಗ್ ರಿಪೋರ್ಟ್ ಬರುತ್ತೆ. ವಾರ್ಡ್ ರೆಡಿ ಮಾಡಿಕೊಳ್ಳೋದಕ್ಕೆ ದಿನೇಶ್ ಗುಂಡೂರಾವ್ ಸಚಿವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಸಿ.ವಿ. ರಾಮನ್ ಆಸ್ಪತ್ರೆಯಲ್ಲಿ ಕೋವಿಡ್ ವಾರ್ಡ್ ರೆಡಿ ಆಗಿದೆ. ಸ್ಯಾನಿಟೈಸರ್ ಸಹಿತ ಅಗತ್ಯ ವಸ್ತುಗಳ ಕೋವಿಡ್ ವಾರ್ಡ್ ರೆಡಿ ಆಗಿರೋದು. 8 ವೆಂಟಿಲೇಟರ್ ಬೆಡ್ಗಳಿದ್ದಾವೆ. 20 ಸಾಮಾನ್ಯ ಬೆಡ್ಗಳುಳ್ಳಂಥ ಕೋವಿಡ್ ವಾರ್ಡ್ ಈಗ ಸಿದ್ಧವಾಗಿದೆ ಅನ್ನೋದು ಗೊತ್ತಾಗ್ತಾ ಇರುವಂಥ ವಿಚಾರ. ಇದು ಸಿ.ವಿ. ರಾಮನ್ ಆಸ್ಪತ್ರೆಯಲ್ಲಿ ಈ ರೀತಿಯಾದಂಥ ವ್ಯವಸ್ಥೆ ಕಂಡು ಬರ್ತಾ ಇರೋದು ಒಳ್ಳೆಯ ಬೆಳವಣಿಗೆನೇ ಇದು. ಯಾಕೆಂತ ಹೇಳಿದರೆ ಸಮಸ್ಯೆ ಬಂದ ನಂತರ ಎಚ್ಚೆತ್ಕೊಳ್ಳೋದಕ್ಕಿಂತ ಸಮಸ್ಯೆ ಬಾರದ ರೀತಿಯಲ್ಲಿ ತಡೆ ಹಿಡಿಯೋದಿದೆಯಲ್ಲ, ಅದು ಒಳ್ಳೆಯ ನಿರ್ಧಾರನೇ. ಹಾಗಾಗಿನೇ ಆ ಒಂದು ಕೆಲಸಕ್ಕೆ ಈಗ ಆರೋಗ್ಯ ಸಚಿವರು ಮುನ್ನುಡಿಯನ್ನು ಬರೆದಿರೋದು ಒಳ್ಳೆಯ ಸಂಗತಿ. ಹಾಗಾಗಿನೇ ಯಾರಿಗೆಲ್ಲ ಉಸಿರಾಟದ ಸಮಸ್ಯೆ ಇದೆಯೋ, ಹೃದಯ ಸಂಬಂಧಿ ಸಮಸ್ಯೆ ಇದೆಯೋ ಅವರೆಲ್ಲ ಹೋಗಿ ತುರ್ತಾಗಿ ಟೆಸ್ಟಿಂಗ್ ಮಾಡಿಸ್ಕೊಳ್ಳೋದು ಒಳ್ಳೆಯದು.